ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಕಾಫಿ. ನೀನ್ ಯಾಕಮ್ಮ ತಗೊಂಬರಕ್ ಹೋದೆ? ಕಾಫಿ ತಂದಿದ್ದು ನಾನೇ, ಮಾಡಿದ್ದು ನಾನೇ. ಹೌದಾ? ಕಾಫಿ ತುಂಬಾ ಚೆನ್ನಾಗಿದೆ, ಆದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿದೆ. ಹೌದಾ? ಕೊಡಿ, ಬೇರೆ ಕಾಫಿ ಮಾಡ್ಕೊಂಡು ತರ್ತೀನಿ. ಪರವಾಗಿಲ್ಲಮ್ಮ, ಇದನ್ನೇ ಕುಡಿತೀನಿ. ನನ್ನ ಹೆಂಡತಿನೂ ಹಾಗೆ ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕಿ ಕೊಡೋಳು. ನಾನು ಅವಳಿಗೆ ಬೈತಿದ್ದೆ. ಅದಕ್ಕೆ ಅವಳು ಏನಂತಿದ್ಲು ಗೊತ್ತಾ? ಸಿಹಿ ಜಾಸ್ತಿ ಹಾಕಿದವರ ಮನಸ್ಸು ಸಿಹಿ ಆಗಿರುತ್ತೆ ಅಂತ. ಹೌದಾ? ಅವತ್ತು ಅವಳು ಹೇಳ್ತಿದ್ದ ಮಾತು ಇವತ್ತು ನಿನ್ನ ವಿಷಯದಲ್ಲಿ ನೆನಪಾಯಿತು. ಜೊತೆಗೆ ನಿಜ ಅಂತಾನೂ ಅನಿಸ್ತು. ನಿನ್ನಲ್ಲಿರೋ ಈ ಒಳ್ಳೆ ಮನಸ್ಸು ನಿನ್ನನ್ನು ಯಾವಾಗಲೂ ಕಾಪಾಡುತ್ತಮ್ಮ. ಥ್ಯಾಂಕ್ಸ್ ಮಾವ. ನಿನ್ನ ಇಂಗ್ಲಿಷ್ ಕೇಳೋಕೆ ತುಂಬಾ ಚೆನ್ನಾಗಿರುತ್ತಮ್ಮ. ಮಾವ, ನನ್ಗೆ ಇಂಗ್ಲಿಷ್ ಬರಲ್ಲ, ಇಷ್ಟನೂ ಇಲ್ಲ. ಇಲ್ಲಿ ಎಲ್ಲರೂ ಜಾಸ್ತಿ ಅದನ್ನೇ ಮಾತಾಡ್ತಾರಲ್ವಾ, ಅದಕ್ಕೆ ಉಪ್ಪಿನಕಾಯಿ ತರ ಆಗಾಗ ಒಂದೊಂದು ಪದ ಸೇರಿಸ್ತಾ ಇರ್ತೀನಿ. ಏನೇ ಹೇಳಿ ಮಾವ, ನಮ್ಮ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಇಷ್ಟ ಆಗಲ್ಲ. ಕಾವೇರಿ, ಕನ್ನಡ, ಕಸ್ತೂರಿ ಇದನ್ನೆಲ್ಲ ಕಲಿಯೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಕ್ಕೆ ಅಲ್ವೇ ನಮ್ಮ ದೊಡ್ಡವರು ಹೇಳಿದ್ದು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಆಹಾ, ಇನ್ನೊಂದು ಗಂಟೆ ಬಿಟ್ಟು ತಿಂಡಿ ತಿಂದ್ರೂ ಪರವಾಗಿಲ್ಲಮ್ಮ. ಅಲ್ಲಿವರೆಗೂ ಈ ಕಾಫಿ ರುಚಿನೇ ಬಾಯಲ್ಲಿರುತ್ತೆ. ಯಾಕಮ್ಮ ದೀಪ, ನನ್ನ ಹತ್ರ ಏನಾದ್ರು ಕೇಳೋದಿತ್ತಾ? ಹೂ ಮಾವ. ಮಾವ, ನಿಮಗೆ ಅರ್ಚನಾ ಅಕ್ಕ ಬಗ್ಗೆ ಏನನ್ಸುತ್ತೆ? ಇದೇನಮ್ಮ ಹೀಗೆ ಕೇಳ್ತಾ ಇದೀಯಾ? ಚಿರು ಗುರು ನನಗೆ ಹೇಗ್ ಮಕ್ಕಳು, ಹಾಗೆ ಅರ್ಚನಾ ನನ್ನ ಮುದ್ದಿನ ಮಗಳು. ಅವ್ರಿಗೆ ಮದ್ವೆ ಮಾಡಿಸೋ ವಿಚಾರ ಏನಾಯ್ತು ಮಾವ? ಅವಳು ಹೂ ಅಂದ್ರೆ ನಾಳೆನೇ ಅವಳಿಗೆ ಮದುವೆ ಮಾಡೋಕೆ ನಾನಂತೂ ರೆಡಿ ಆಗಿದ್ದೀನಿ. ಆದ್ರೆ ಏನ್ ಮಾಡೋದು, ಅವಳು ಯಾವ ಹುಡುಗನ್ನು ಒಪ್ತಾ ಇಲ್ವಲ್ಲ. ಅವ್ರು ಒಪ್ಪಿದ್ರೆ ಅವ್ರು ಒಪ್ದವ್ರ ಜೊತೆ ಮದ್ವೆ ಮಾಡಿಸ್ತೀರಾ? ಕಣ್ಣು ಮುಚ್ಕೊಂಡು ಮಾಡಿಸ್ತೀನಮ್ಮ. ಒಟ್ಟಿನಲ್ಲಿ ಅವಳು ಜೀವನ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ನಾಳೆ ನಾನು ಕಣ್ಣು ಮುಚ್ಚೋಕ್ ಮುಂಚೆ ಅವಳು ಮದುವೆ ನೋಡ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಅಲ್ಲ ಮಾವ, ಈಗ ಹಿಂದೆ ಮದ್ವೆ ವಿಚಾರಕ್ಕೆ ಸಮಸ್ಯೆ ಆಗಿತ್ತಲ್ವಾ, ಮುಂದೆನೂ ಹಾಗಾಗಲ್ವಾ? ಅಲ್ಲಿ ನಡೆದಿದ್ದೆ ಬೇರೆ ವಿಚಾರಮ್ಮ. ಅದ್ರ ಬಗ್ಗೆ ಈಗ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಒಂದು ವೇಳೆ ಅರ್ಚನಾ ಯಾವುದಾದ್ರೂ ಹುಡುಗನ ಇಷ್ಟಪಟ್ಟಿದ್ರೆ ಹೇಳಮ್ಮ, ನಾಳೆನೆ ಅವನ ಕಡೆಯವ್ರನ್ನೆಲ್ಲ ಕರೆಸಿ ಮದುವೆ ಮಾತುಕತೆ ಮುಗಿಸ್ಬಿಡೋಣ. ಅವನ್ ಏನೇ ಡಿಮ್ಯಾಂಡ್ ಇರಲಿ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾನಂತೂ ರೆಡಿಯಾಗಿದ್ದೇನೆ. ಆದರೆ ಹುಡುಗ ಮಾತ್ರ ಸಂಸ್ಕಾರವಂತ ಆಗಿರ್ಬೇಕು. ಮಾವ, ನೀವು ಹೇಳ್ದಂಗೆ ಹುಡುಗ ತುಂಬಾ ಸಂಸ್ಕಾರವಂತನೇ. ನಾನೇ ಅವ್ರ ಹತ್ರ ಮಾತಾಡಿದ್ದೀನಿ. ಅಕ್ಕನ ಅವರು ಹೂವಿನ ತರ ನೋಡ್ಕೋತಾರೆ. ಅಂದ್ರೆ ಅರ್ಚನಾ ಯಾರನ್ನಾದ್ರೂ ಪ್ರೀತಿಸ್ತಿದ್ದಾಳ? ಹೌದು ಮಾವ. ಹಾಗಾದ್ರೆ ತಡ ಮಾಡೋದು ಬೇಡಮ್ಮ, ನಾಳೆನೆ ಆ ಹುಡುಗನ್ನ ಮನೆಗೆ ಬರಕ್ ಹೇಳು. ನೀನು ಹೇಳಿದೆ ಈ ವಿಷಯ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮಾವ, ನಿಮ್ಗಷ್ಟೇ ಅಲ್ಲ, ನನಗೂ ಅರ್ಚನಾ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು. ಎಲ್ರು ಬನ್ನಿ, ಚಿಕ್ಕತ್ತೆ ಚಿಕ್ಕ ಮಾವ ಎಲ್ರು ಬನ್ನಿ. ಅಂದ್ರೆ ನಿನಗೆ ಈ ವಿಷಯ ಯಾರು ಹೇಳಿದ್ರು? ಚಿರು. ಓಹ್, ಪರವಾಗಿಲ್ವೇ? ನನಗೆ ನನ್ನ ಸೊಸೆ ಹೇಳಿದ್ರೆ ನಿನಗೆ ಈ ವಿಷಯನ ನಿನ್ನ ಮೈದನ ಹೇಳಿದ್ನ? ಅಂತೂ ನಮ್ಮ ಅರ್ಚನೆಯಿಂದಾಗಿ ಎಲ್ಲರೂ ಸಿಹಿ ಸುದ್ದಿ ಕೇಳೋ ಹಾಗಾಯ್ತು. ಏನ್ ಸಿಹಿ ಸುದ್ದಿ ಅಪ್ಪ? ಮಾವ, ನಾನ್ ಹೇಳ್ತೀನಿ. ಈ ಕಡೆ ಬಾಚಿರು. ಅರ್ಚನಾ ಎಲ್ಲಿ ಅನ್ನ? ಯಾಕೆ? ಮೊದಲು ಸಿಹಿ ತಿನ್ನಮ್ಮ, ಆಮೇಲೆ ಗೊತ್ತಾಗುತ್ತೆ. ಸೌಂದರ್ಯ, ವಿಷಯ ಏನು ಅಂತ ನಮಗೂ ಹೇಳಮ್ಮ. ನಮ್ಮ ಅರ್ಚನಾ ಒಂದ್ ಹುಡುಗನ ಪ್ರೀತಿಸ್ತಾ ಇದ್ದಾರೆ.
ಅಂತೂ ಇಷ್ಟು ವರ್ಷ ಆದ್ಮೇಲೆ ಅರ್ಚನಾ ವಿಷಯದಲ್ಲಿ ಒಂದು ಒಳ್ಳೆ ಸುದ್ದಿ ಕೇಳೋಂಗಾಯ್ತು. ಹಾಗಾದ್ರೆ ಮದುವೆ ಯಾವಾಗ? ಅದನ್ನ ಅರ್ಚನೆ ಡಿಸೈಡ್ ಮಾಡ್ಬೇಕು. ನಿನ್ ಪ್ರೀತಿ ಬಗ್ಗೆ ಚಿರು ನನಗೆ ಹೇಳಿದ್ನಮ್ಮ. ಎಲ್ಲ ಅಂದ್ರೆ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಅಚ್ಚು. ಹುಡುಗ ಯಾರು, ಹೆಸರೇನು ಅಂತೆಲ್ಲ ಗೊತ್ತಿಲ್ಲ ನನಗೆ. ಥ್ಯಾಂಕ್ಸ್ ಅರ್ಚನಾ. ಹೋದ್ ಕಡೆ ಎಲ್ಲ ನಿನ್ನ ಮದುವೆ ಬಗ್ಗೆನೇ ಕೇಳ್ತಾ ಇದ್ರು. ಈಗ ಅವ್ರಿಗೆಲ್ಲ ಉತ್ತರ ಕೊಡೋ ಸಮಯ ಬಂದಿದೆ. ಅಕ್ಕ, ಬೇಗ ಹುಡುಗನ್ನ ಮನೆಗ್ ಕರ್ಸಿ, ಮದ್ವೆ ಮಾತುಕತೆ ಎಲ್ಲ ಮುಗಿಸ್ಬಿಡೋಣ. ಕಂಗ್ರಾಸ್ ಅಚ್ಚು. ಅಂತೂ ಇಂತೂ ಇಷ್ಟು ವರ್ಷ ಆದ್ಮೇಲೆ ನಾನು ಒಬ್ರನ್ನ ಭಾವ ಅಂತ ಕರೆಯಂಗ್ ಮಾಡ್ತಾ ಇದೀಯ. ನೀನ್ ಖುಷಿಯಾಗಿದ್ರೆ ಸಾಕು. ನೀನು ಅಪ್ಪ ನನ್ನ ಜೊತೆಗಿದ್ರೆ ನನಗೆ ಅದೇ ಖುಷಿ. ನಮ್ಮ ಚಿರು ಜೀವನ ಈಗಷ್ಟೇ ಸೆಟ್ಲ್ ಆಗಿದೆ. ಹಾಗೆ ನಿನ್ನ ಜೀವನನೂ ಸೆಟ್ಲ್ ಆಗ್ತಾ ಇದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅರ್ಚನಾ, ಬಾಮ್ಮ. ನಮ್ಮ ಈ ಸಂತೋಷಕ್ಕೆ ಕಾರಣರಾದವ್ರು ನೀವು ಬನ್ನಿ, ನಮ್ಮ ಸಂತೋಷದಲ್ಲಿ ಭಾಗಿಯಾಗಿ. ಬಾಮ್ಮ. ಆಹಾ ಆಹಾ, ಎಂತ ಫ್ರೇಮು. ನಿಮಿಷ ಒಂದು ಫೋಟೋ ತಗೊಂಡ್ಬಿಡ್ತೀನಿ ಪ್ಲೀಸ್. ಹಲೋ ಹಲೋ ಮಗಳೇ, ಎಲ್ಲಿದ್ಯಾ? ಡ್ಯಾಡ್, ಇಲ್ಲೇ ಎಲ್ಲೋ ಆಚೆ ಇದ್ದೀನಿ. ಇದು ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ದೀರಾ? ಯಾಕೆ? ಸೀಕ್ರೆಟ್ ಕಣಮ್ಮ. ಅದಕ್ಕೆ ನಮ್ಮ ಕಾನ್ಸ್ಟೇಬಲ್ ಫೋನಿಂದ ಮಾಡ್ತಾ ಇದ್ದೀನಿ ನಿನ್ಗೆ. ಹೌದಾ, ಸರಿ. ಏನ್ ವಿಷಯ ಅಂತ ಹೇಳಿ. ಅರ್ಜೆಂಟಾಗಿ ಮನೆಯಿಂದ 1 ಲಕ್ಷ ಕ್ಯಾಶ್ ತಗೊಂಡು ಸ್ಟೇಷನ್ಗೆ ಬಾ. ಈಗಲೇ ಬರ್ಬೇಕಾ? ಯಾಕೆ ಡ್ಯಾಡ್? ಹೌದಮ್ಮ, ಸ್ಟೇಷನ್ಗೆ ಆಫೀಸರ್ಸ್ ಬಂದಿದ್ದಾರೆ. ಅವ್ರನ್ನ ನನ್ನ ಜೊತೆ ಚೆನ್ನಾಗಿ ಇಟ್ಕೊಬೇಕು ಅಂದ್ರೆ ಆಗಾಗ ಅವ್ರ ಕೈ ಬಿಸಿ ಮಾಡ್ತಿರ್ಬೇಕು. ಇಲ್ಲ ಅಂದ್ರೆ ನನ್ನ ಕೈ ಖಾಲಿ ಆಗುತ್ತೆ. ಡ್ಯಾಡ್, ನಾನು ಬೇರೆ ಯಾವುದೋ ಟೆನ್ಷನಲ್ಲಿದ್ದೀನಿ. ಅಮ್ಮಂಗೆ ಹೇಳ ತಂದ್ಕೊಡಕ್ಕೆ. ಬೇಡ ಮಗಳೇ, ಅವಳಿಗೆ ಹೇಳಿದ್ರೆ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾಳೆ. ನೀನೊಂಚೂರು ಬಂದ್ಬಿಡ್ತೀಯಮ್ಮ ಪ್ಲೀಸ್. ಆಯ್ತು ಡ್ಯಾಡ್, ಬರ್ತೀನಿ. ಬರೋದಲ್ಲ, ಕ್ಯಾಶ್ ತರೋದು ಮರಿಬೇಡ. ಆಯ್ತು, ತರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.